ಈಸಿ ಟು ಡೈಜೆಸ್ಟ್, ನಮ್ಮ ಜೀರ್ಣಕ್ರಿಯೆ ತುಂಬ ಬೇಗ ಚೆನ್ನಾಗಾಗುತ್ತೆ. ಇದ್ರದ್ದು ಏನೋ ಒಂದು ತಿಂದಿದ್ದೀನಿ ನಾನು. ಹಲೋ, ನಮಸ್ಕಾರ, ಏನು ಸಮಾಚಾರ? ವೆಲ್ಕಮ್ ಟು ಜಯೋಪಚಾರ. ಇವತ್ತಿನ ವಿಶೇಷ ಏನು ಅಂತ ನಮ್ಮಮ್ಮನ ಕೇಳೋಣ. ಲೆಟ್ಸ್ ಗೋ. ತಾಯಿ ನಮಸ್ಕಾರ, ಏನು ಸಮಾಚಾರ? ನಮಸ್ಕಾರ. ಇವತ್ತಿನ ಸಮಾಚಾರ ಹುಳಿ ಅವಲಕ್ಕಿ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ ಬನ್ನಿ. ಹುಳಿ ಅವಲಕ್ಕಿಗೆ ಏನೇನು ಬೇಕು ನೋಡೋಣ. ಫಸ್ಟು ಬಂದು ಹುಣಸೆಹಣ್ಣು ನೆನೆಸ್ಕೊಂಡಿದ್ದೀನಿ. ಹುಣಸೆಹಣ್ಣಿನ ಜೊತೆಗೇ ಒಂದು ಗೋಲಿಗೆ ಹತ್ರ ಅಷ್ಟೊಂದು ಬೆಲ್ಲನ ಅದರೊಳಗೆ ಹಾಕ್ಕೊಂಡಿದ್ದೀನಿ. ಅದನ್ನು ಆಮೇಲೆ ಕಿವಿಸ್ಕೋಬೇಕು ಅದನ್ನು. ಮತ್ತು ಅವಲಕ್ಕಿ, ಒಂದು ಬಟ್ಲು ಅವಲಕ್ಕಿ ತೊಗೊಂಡಿದ್ದೀನಿ. ಮತ್ತು ಸಾಸಿವೆ ಒಗ್ಗರಣೆಗೆ. ಮತ್ತು ಅದು ಬಂದು ಪುಡಿ, ಸಾಂಬಾರು ಪುಡಿ. ಆಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಉದ್ದಿನಬೇಳೆ 2 ಸ್ಪೂನು, ಕಡಲೆಬೀಜ 2 ಸ್ಪೂನು, ಕಡಲೆಬೇಳೆ 2 ಸ್ಪೂನು, ಮತ್ತು ಇದು ಕರಿಬೇವು, ಕೊತ್ತಂಬರಿ, ಕಾಯಿ ತುರಿ, ತೆಂಗಿನಕಾಯಿ ತುರಿ. ಇದನ್ನು ಪುಡಿ ಮಾಡ್ಕೋಬೇಕು ಅವಲಕ್ಕಿನ. ಈಗ ಪುಡಿ ಮಾಡ್ಕೊಳ್ಳೋಣ. ಅವಲಕ್ಕಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೋಡಿ. ಈ ಥರ ರವೆ ಥರ ಹಾಕಬೇಕು ಅವಲಕ್ಕಿ. ಇದನ್ನ ಇವಾಗ ಒಂದು 5 ನಿಮಿಷ ನೆನೆಸ್ಕೊಂಡು ಇಟ್ಕೋಬೇಕು ನಾವು. ಇದು ರವೆ ಎಷ್ಟಿದೆ ಅಷ್ಟು ಮುಳುಗಬೇಕು ನೀರು. ಇಷ್ಟು ರವೆ ಮುಳುಗಬೇಕು. ಇದು ನೆನಿಬೇಕು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ನೆನಿಬೇಕು. ಈ ಹುಣಸೆಹಣ್ಣು ಬೆಲ್ಲ ಎರಡನ್ನೂ ಕಿವುಚ್ಕೊಂಡು ನಾನು ಇದನ್ನು ರಸ ಮಾತ್ರ ತೆಗೆದಿಟ್ಕೊತಾ ಇದ್ದೀನಿ. 3 ಸ್ಪೂನು ಎಣ್ಣೆ ಕಾಯ್ದಿದೆ. ಸಾಸಿವೆ ಹಾಕ್ತಾಯಿದ್ದೀನಿ, ಕಡಲೆಬೀಜ ಹಾಕ್ತಾಯಿದ್ದೀನಿ, ಕಡಲೆಬೇಳೆ ಹಾಕ್ತಾಯಿದ್ದೀನಿ, ಉದ್ದಿನಬೇಳೆ ಹಾಕ್ತಾಯಿದ್ದೀನಿ, ಕರಿಬೇವು ಹಾಕ್ತಾಯಿದ್ದೀನಿ. ಇಷ್ಟನ್ನು ಫ್ರೈ ಮಾಡ್ಕೋಬೇಕೀಗ. ಈಗ ಸಾಂಬಾರು ಪುಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಇವಾಗ. ಮತ್ತು ಹುಣಸೆಹಣ್ಣು ಕಿವುಚಿರೋದನ್ನು ಹಾಕ್ಕೊತಾ ಇದ್ದೀನಿ. ಆಮೇಲೆ ರುಚಿಗೆ ಉಪ್ಪು, ಸ್ವಲ್ಪ ಪುಡಿ ಎಲ್ಲ ಘಾಟ್ ಬರಬಾರ್ದು. ಅವಲಕ್ಕಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ಲ ರವೆ ಅಷ್ಟು, ಅದನ್ನು ಇವಾಗ ನೆನೆಸಿದ್ದೆ ನೋಡಿ. ಈ ಥರ ಇರಬೇಕು ನೋಡಿ, ಹಿಂಗೆ. ಆದರೆ ಮುದ್ದೆನೂ ಆಗಬಾರ್ದು, ಹಿಂಗೆ ಉರುಡಿಯಾಗಿ ಬರಬೇಕು. ಇವಾಗ ಹಾಕ್ಕೊತಾ ಇದ್ದೀನಿ ಅದನ್ನು. ಮತ್ತು ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಸ್ಲೋ ಮಾಡ್ಕೊತೀನಿ ಸ್ಟವ್ನ, ಇಲ್ಲಾಂದರೆ ತಳ ಸಿದೋಗ್ಬಿಡುತ್ತೆ ಅಂತ. ಚೆನ್ನಾಗಿ ಮಿಕ್ಸ್ ಮಾಡಬೇಕಿದು. ಎಲ್ಲ ರೆಡಿ ಇದೆ, ಚೆನ್ನಾಗಿ ಕಲಿಸ್ಕೊಟ್ಟಿದ್ದೀನಿ, ಎಲ್ಲ ಹೊಂದ್ಕೊಂಡಿದೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಒಂದು 2 ನಿಮಿಷ ಮುಚ್ಚಿಡ್ತೀನಿ. ರೆಡಿ ಇದೆ, ಇವಾಗ ಹಾಕ್ಕೊಂಡು ತಿನ್ನೋದಷ್ಟೇ. ಹುಳಿ ಅವಲಕ್ಕಿ ನೋಡುವ ಹೆಂಗಿದೆ ಅಂತ. ನಮ್ಮಮ್ಮ ಫಸ್ಟ್ ಟೈಮ್ ಮಾಡಿರೋದು ನಮ್ಮನೇಲಿ. ಇದನ್ನು ಯಾವತ್ತೂ ಮಾಡಿರಲಿಲ್ಲ. ಹೌದು. ಸೊ ಇದನ್ನು ರುಚಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ. ಆ್ಯಂಡ್ here we go. ಇದ್ರದ್ದು ಏನೋ ಒಂದು ತಿಂದಿದ್ದೀನಿ ನಾನು. ಇತ್ತದ್ದು ನಾನು ಅವಲಕ್ಕಿಯಿಂದ ಮಾಡಿರುವಂಥ ಹುಳಿ ಅವಲಕ್ಕಿ. ಇದಕ್ಕೆ ಹಾಕಿರುವಂತಹ ಬೆಲ್ಲ, ಹುಣಸೆ ಹಣ್ಣು ಎಲ್ಲ ಕರೆಕ್ಟಾಗಿದೆ. ಆ ಸ್ವೀಟ್ನೆಸ್ ಸ್ವಲ್ಪ ಲೈಟಾಗಿ ಸಿಗ್ತಾ ಇದೆ, ಅದು ಇರಬೇಕು ಹಾಗೆಯೇ. ಆ್ಯಂಡ್ ಕಡಲೆಬೀಜ, ಕಡಲೆಬೇಳೆ ಮತ್ತೇನೋ ಅದು ಚಿಕ್ಕದು ಉದ್ದಿನಬೇಳೆ ಇದೆಲ್ಲ ಸಕ್ಕತ್ತಾಗಿ ಫ್ರೈ ಆಗಿದೆ. ಬಾಯಿಗೆ ಕಟ್ರಮ್ ಸಕ್ಕತ್ತಾಗಿ ಸಿಗ್ತಾ ಇದೆ. ಆ್ಯಂಡ್ ಅವಲಕ್ಕಿ ರವೆ ಥರನೇ ರುಬ್ಕೊಂಡು ನೆನೆಸಿಟ್ಕೊಂಡಿರೋದಕ್ಕೆ ತುಂಬ ಸಾಫ್ಟಾಗಿದೆ, ಹುಡಿಯಾಗಿ ಕೂಡ ಇದೆ.
ಮತ್ತು ಇದಕ್ಕೆ ಅವ್ರಿಗೆ ಬೇಕಂದರೆ ಗೋಡಂಬಿ ಕೂಡ ಹಾಕೋಬೋದು. ಓಕೆ. ಹಾಂ, ಗೋಡಂಬಿ ಮತ್ತು ಜೀರಿಗೆ ಸ್ಮೆಲ್ಲು ಬೇಕು ಅನ್ನೋರಿಗೆ ಜೀರಿಗೆ ಕೂಡ ಸೇರಿಸ್ಕೋಬೋದು. ನಾನು ಸೇರಿಸಿಲ್ಲ, ನನಗೆ ಬೇಡ ಅಂತ ನಾನು ಸೇರಿಸಿಲ್ಲ, ಅವ್ರು ಸೇರಿಸ್ಕೋಬೋದು. ಅವಲಕ್ಕಿನ ನಾವು ಹೆಚ್ಚಾಗಿ ಸೇವಿಸಬೇಕು. ಈಸಿ ಟು ಡೈಜೆಸ್ಟ್, ನಮ್ಮ ಜೀರ್ಣಕ್ರಿಯೆ ತುಂಬ ಬೇಗ ಚೆನ್ನಾಗಾಗುತ್ತೆ. ಆ್ಯಂಡ್ ಇದರಲ್ಲಿ ಸಿಗೋ ಕಾರ್ಬ್ಸಿಂದ ನಮಗೆ ಬೇಗ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ ಬಾಡಿಯಲ್ಲಿ. ಆ್ಯಂಡ್ BP ಕೂಡ ಕಂಟ್ರೋಲ್ ಆಗುತ್ತೆ. ಸೊ ತುಂಬ ಬೆನಿಫಿಟ್ ಇದೆ ಅವಲಕ್ಕಿಯಿಂದ. ಸಿಂಪಲಾಗೆ ಚೆನ್ನಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ಈ ಟೇಸ್ಟಿಗಿಂತ ನಿಮ್ಮ ಮನೆಯಲ್ಲಿ ಇನ್ನೂ ಚೆನ್ನಾಗಿ ಬಂತು ಅಂದರೆ ನಮಗೂ ಹೇಳಿ, ನಾವು ಕಲಿಸ್ಕೊಳ್ತೀವಿ ಏನು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಅಂತ. ಇದಿಷ್ಟು ಹುಳಿ ಅವಲಕ್ಕಿ ಮಾಡಿದ ರೀತಿ ವಿಧಾನಗಳು ಚೆನ್ನಾಗಿತ್ತು. ನಿಮ್ಮಲ್ಲಿ ಒಂದ್ಸರಿ ಟ್ರೈ ಮಾಡಿ. ಇದರೊಂದಿಗೆ ಮತ್ತೆ ಮುಂದಿನ ವ್ಲಾಗ್ನಲ್ಲಿ ಸಿಗ್ತಾ ಇರೋಣ. ಅಲ್ಲಿವರೆಗೂ ನಮಸ್ಕಾರ, ಜಯೋಪಚಾರ.